ಹೆಸರು ಹನುಮಂತ. ಊರು ಮಲ್ಲಾಪುರ. ಮಲ್ಲಾಪುರ ಒಂದು ಚಿಕ್ಕ ಹಳ್ಳಿ. ಬೆಳಗ್ಗಿನ ಜಾವದಲ್ಲಿ ಕೋಳಿಗಳ ಕೂಗು, ಸಂಜೆ ಗಾಲದಲ್ಲಿ ಎಮ್ಮೆ ಹಸುಗಳ ಗಂಟಿ ಶಬ್ದ, ಮಧ್ಯಾಹ್ನ ಸೂರ್ಯನ ತಾಪದಲ್ಲಿ ಖಾಲಿ ಬೀದಿಗಳು, ಇವೇ ಅದರ ಗುರುತುಗಳು. ಹಳ್ಳಿಯ ಜನರು ಸರಳ, ನೇರ, ಇದ್ದ ಹಾಗೆ ಇದ್ದವರು. ಆದರೆ ಆ ಸರಳತೆ ಮಧ್ಯೆಯೇ ಹನುಮಂತ ಮಾತ್ರ ಬೇರೆ. ಅವನು ಹಳ್ಳಿಯ ಏಕೈಕ ತರಕಾರಿ ಮಾರಾಟಗಾರ. ಮೊದಲು ಹನುಮಂತ ಕೂಡ ಇತರರಂತೆಯೇ ತಂದೆಯಿಂದ ಬಂದ ಸಣ್ಣ ಹೊಲ, ಮನೆಯ ಹಿಂದೆ ತರಕಾರಿ ಬೆಳೆಸುತ್ತಿದ್ದ. ಬೆಳಗ್ಗೆ ಹಸಿ ತರಕಾರಿಗಳನ್ನು ಕೊಯ್ದು ಚಿಕ್ಕ ಗಾಡಿಯಲ್ಲಿ ಊರಿನ ಬೀದಿಗಳಲ್ಲಿ ತಿರುಗುತ್ತಾ ಸೊಪ್ಪು ಸೊಪ್ಪು ಎಂದು ಕೂಗುತ್ತಿದ್ದ. ತೂಕ ಕಡಿಮೆ ಹಾಕುವುದಿಲ್ಲ, ಬೆಲೆ ಜಾಸ್ತಿ ಕೇಳುವುದಿಲ್ಲ. ಜನ ಅವನನ್ನು ನಂಬುತ್ತಿದ್ದರು. ಆದರೆ ಆ ದಿನಗಳು ಹಾಗೆಯೇ ಉಳಿಯುವುದಿಲ್ಲ. ಒಂದು ವರ್ಷ ಭಾರಿ ಮಳೆಯಾಯಿತು. ಹೊಲ ತುಂಬ ನೀರು. ಹನುಮಂತನ ಬೆಳೆ ಹಾಳಾಯಿತು. ಸಾಲ ತೆಗೆದುಕೊಳ್ಳಬೇಕಾಯಿತು. ಮೊದಲ ಬಾರಿಗೆ ಅವನು ಹಳ್ಳಿಯ ಹೊರಗಿನ ದೊಡ್ಡ ಪಟ್ಟಣದ ಮಾರುಕಟ್ಟೆಗೆ ಹೋದ. ಅಲ್ಲಿ ಅವನು ಕಂಡ ದೃಶ್ಯ ಅವನ ಮನಸ್ಸನ್ನೇ ಬದಲಾಯಿಸಿತು. ಇಲ್ಲಿ ತೂಕ ಕಡಿಮೆ ಹಾಕಿದರೂ ಯಾರೂ ಪ್ರಶ್ನೆ ಮಾಡುವುದಿಲ್ಲ. ಬೆಲೆ ಜಾಸ್ತಿ ಹಾಕಿದರೂ ಜನ ಕೊಳ್ಳುತ್ತಾರೆ. ಹಣವೇ ದೇವರು ಇಲ್ಲಿ ಎಂದು ಅವನೊಳಗೆ ಒಂದು ಧ್ವನಿ ಹುಟ್ಟಿತು. ಆ ದಿನದಿಂದ ಹನುಮಂತ ಬದಲಾಗತೊಡಗಿದ. ಮಲ್ಲಾಪುರಕ್ಕೆ ಹಿಂದಿರುಗಿದ ಮೇಲೆ ಅವನು ಹೊಸ ತೂಕದ ಕಲ್ಲುಗಳನ್ನು ತಂದ. ಸ್ವಲ್ಪ ಕಡಿಮೆ ತೂಕ ಯಾರು ಗಮನಿಸುತ್ತಾರೆ ಎಂದುಕೊಂಡ. ಬೆಲೆಯನ್ನು ನಿಧಾನವಾಗಿ ಏರಿಸಿದ. ಮೊದಲಿಗೆ ಜನರು ಏನೂ ಹೇಳಲಿಲ್ಲ, ಏಕೆಂದರೆ ಹನುಮಂತನ ಮೇಲೆ ನಂಬಿಕೆ ಇತ್ತು. ಹನುಮಂತ ಒಳ್ಳೆಯವನು, ತಪ್ಪು ಮಾಡುವವನು ಅಲ್ಲ ಎಂದು ಜನ ಪರಸ್ಪರ ಹೇಳಿಕೊಂಡರು. ಆ ನಂಬಿಕೆಯೇ ಅವನಿಗೆ ಅಸ್ತ್ರವಾಯಿತು. ಒಂದು ದಿನ ಲಕ್ಷ್ಮಮ್ಮ ಬಂದಳು. ಹನುಮಂತ, ಈ ಬದನೆಕಾಯಿ ಅರ್ಧ ಕಿಲೋ ಕೊಡೆಯ್ಯ ಎಂದಳು. ಹನುಮಂತ ತೂಕ ಹಾಕಿದ. ವಾಸ್ತವದಲ್ಲಿ ಅದು 400 ಗ್ರಾಮ ಕೂಡ ಇರಲಿಲ್ಲ. 3 ರೂಪಾಯಿ ಜಾಸ್ತಿ ಕೊಡಮ್ಮ ಎಂದ. ಲಕ್ಷ್ಮಮ್ಮ ಅನುಮಾನಿಸಲೇ ಇಲ್ಲ, ಹಣ ಕೊಟ್ಟು ಹೋದಳು. ಹನುಮಂತನ ಮನಸ್ಸಿನಲ್ಲಿ ಅಂದೇ ಒಂದು ವಿಚಿತ್ರ ಸಂತೋಷ, ಸುಲಭ ಹಣ. ಹೀಗೆ ದಿನಗಳು ಸಾಗಿದವು. ಹನುಮಂತನ ಮನೆ ದೊಡ್ಡದಾಯಿತು. ಟಿವಿ, ಫ್ರಿಡ್ಜ್, ಹೊಸ ಬೈಕ್ ಎಲ್ಲವನ್ನು ತೆಗೆದುಕೊಂಡ. ಆದರೆ ಅವನ ಮನಸ್ಸು ಮಾತ್ರ ಇನ್ನೂ ದೊಡ್ಡದನ್ನು ಬಯಸತೊಡಗಿತು. ದುರಾಸೆಗೆ ಅಂತ್ಯವಿಲ್ಲ. ಹಾಳಾದ ತರಕಾರಿಗಳ ಮೇಲ್ಭಾಗ ಕತ್ತರಿಸಿ ಚೆನ್ನಾಗಿರುವಂತೆ ಮಾರಲು ಆರಂಭಿಸಿದ. ಸೊಪ್ಪಿಗೆ ನೀರು ಸಿಂಪಡಿಸಿ ತಾಜಾ ಎಂದು ತೋರಿಸಿದ. ಮಾರುಕಟ್ಟೆಯಿಂದ ಅಗ್ಗದ ರಾಸಾಯನಿಕ ತುಂಬಿದ ತರಕಾರಿಗಳನ್ನು ತಂದು ನಮ್ಮ ಹೊಲದ್ದು ಎಂದು ಸುಳ್ಳು ಹೇಳಿದ. ಹಳ್ಳಿಯ ಜನರಿಗೆ ನಿಧಾನವಾಗಿ ಅನುಮಾನ ಶುರುವಾಯಿತು. ಇತ್ತೀಚೆಗೆ ತರಕಾರಿ ಬೇಗ ಕೊಳಿತು ಹೋಗುತ್ತಿದೆ, ಬೆಲೆ ಜಾಸ್ತಿ ಅನಿಸುತ್ತಿದೆ. ಆದರೆ ಯಾರಿಗೂ ನೇರವಾಗಿ ಪ್ರಶ್ನೆ ಮಾಡುವ ಧೈರ್ಯ ಇರಲಿಲ್ಲ. ಈ ನಡುವೆ ಊರಿಗೆ ಹೊಸ ಶಾಲಾ ಶಿಕ್ಷಕಿ ಬಂದಳು. ಹೆಸರು ರಮಣಿ. ಅವರು ನಗರದಿಂದ ಬಂದಿದ್ದರು. ಹಳ್ಳಿಯ ಬದುಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಅವರು ತರಕಾರಿಯನ್ನು ತೂಕ ಹಾಕಿಸಿಕೊಂಡು ಮನೆಯಲ್ಲಿ ಹೋಗಿ ಮರು ತೂಕ ಮಾಡುತ್ತಿದ್ದರು. ತರಕಾರಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿತು. ಒಂದು ದಿನ ಅವರು ಹನುಮಂತನಿಗೆ ಕೇಳಿದರು, ಹನುಮಂತ, ನಿನ್ನ ತೂಕದ ಕಲ್ಲು ಸರಿ ಇದೆಯಾ? ಹನುಮಂತ ನಗುತ್ತಾ, ಹೂ ಟೀಚರಮ್ಮ, ಹಳ್ಳಿಯ ಜನರಿಗೆ ಮೋಸ ಮಾಡುವಷ್ಟು ನಾನು ಕೆಟ್ಟವನ ಎಂದ. ಆ ಮಾತು ಕೇಳಿ ಟೀಚರ್ ಏನೂ ಹೇಳಲಿಲ್ಲ. ಆದರೆ ಅವನನ್ನು ಗಮನಿಸುತ್ತಲೇ ಇದ್ದರು. ಒಂದು ಬೇಸಿಗೆಯ ದಿನ, ತರಕಾರಿಗಳು ಕಡಿಮೆ. ಹನುಮಂತ ಅವಕಾಶ ನೋಡಿ ಬೆಲೆ ದ್ವಿಗುಣ ಮಾಡಿದ. ಜನ ಕಂಗಾಲಾದರು, ವಿಶೇಷವಾಗಿ ಬಡವರು. ಸೀತಮ್ಮ ಎಂಬ ವೃದ್ಧೆ ಒಂದು ದಿನ ಅಳುತ್ತಾ ಹೋದಳು. ಮಗ, ಇವತ್ತು ಹಣ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಡು. ಹನುಮಂತ ಕ್ಷಣವೂ ಯೋಚಿಸಲಿಲ್ಲ. ಇಲ್ಲಮ್ಮ, ಇವತ್ತು ಬೆಲೆ ಹೀಗೆ ಎಂದ. ಆ ಮಾತು ಕೇಳಿ ಸೀತಮ್ಮನ ಕಣ್ಣು ನೀರಾಯಿತು. ಅವಳು ಖಾಲಿ ಕೈಯಲ್ಲಿ ಮನೆಗೆ ಹೋದಳು. ಅದನ್ನು ನೋಡಿದ ಕೆಲವರಿಗೆ ಮನಸ್ಸು ನೋವಾಯಿತು. ಆದರೆ ಹನುಮಂತನಿಗೆ ಏನೂ ಅನಿಸಲಿಲ್ಲ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಆದರೆ ಅದು ಪಶ್ಚಾತ್ತಾಪದಿಂದಲ್ಲ, ಮುಂದೆ ಇನ್ನಷ್ಟು ಹಣ ಹೇಗೆ ಮಾಡಬೇಕು ಎಂಬ ಲೆಕ್ಕದಿಂದ. ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಸಭೆ ನಡೆಯಿತು. ಟೀಚರ್ ಎಲ್ಲರನ್ನೂ ಸೇರಿಸಿದರು. ತೂಕದ ಕಲ್ಲು, ಬೆಲೆ ಪಟ್ಟಿ, ಹಳೆಯ ದಾಖಲೆ ಎಲ್ಲವನ್ನು ತೋರಿಸಿದರು. ಹನುಮಂತನ ಮೋಸ ಬಯಲಾಯಿತು. ಜನರಲ್ಲಿ ಕೋಪ. ನಾವು ನಿನ್ನನ್ನೇ ನಂಬಿದ್ದೆವು, ಹಳ್ಳಿಯವರನ್ನೇ ಮೋಸ ಮಾಡಿದೆ. ಹನುಮಂತ ಮಾತನಾಡಲು ಯತ್ನಿಸಿದ. ನಾನು ಸಾಲದಲ್ಲಿದ್ದೆ, ಪರಿಸ್ಥಿತಿ. ಆದರೆ ಆ ಮಾತುಗಳಿಗೆ ಮೌಲ್ಯ ಇರಲಿಲ್ಲ, ಏಕೆಂದರೆ ಅವನು ದುರಾಸೆಯಿಂದ ಮಾಡಿದ್ದದ್ದು ಸ್ಪಷ್ಟವಾಗಿತ್ತು. ಹಳ್ಳಿಯ ಪಂಚಾಯತ್ ತೀರ್ಮಾನ ತೆಗೆದುಕೊಂಡಿತು. ಹನುಮಂತನಿಗೆ ದಂಡ, ಜೊತೆಗೆ ಅವನ ಅಂಗಡಿಗೆ ಬಹಿಷ್ಕಾರ, ಯಾರೂ ತರಕಾರಿ ಕೊಳ್ಳಬಾರದು ಎಂದು.
ಅದೇ ದಿನ ಹನುಮಂತ ಮೊದಲ ಬಾರಿಗೆ ನಿಜವಾದ ಭಯವನ್ನು ಅನುಭವಿಸಿದ. ಹಣ ಇದ್ದರೂ ಗ್ರಾಹಕರಿಲ್ಲ, ಮನೆ ದೊಡ್ಡದಿದ್ದರೂ ಮನಸ್ಸು ಖಾಲಿ. ಕೆಲ ದಿನಗಳಲ್ಲಿ ಸಾಲಗಾರರು ಮನೆ ಬಾಗಿಲಿಗೆ ಬಂದರು. ಬೈಕ್ ಮಾರಬೇಕಾಯಿತು, ಟಿವಿ ಕೂಡ ಹೋಯಿತು. ಹನುಮಂತ ಮತ್ತೆ ಹಳೆ ಗಾಡಿಗೆ ಬಂದ. ಆದರೆ ಈಗ ಯಾರೂ ನಂಬಲಿಲ್ಲ. ಒಂದು ದಿನ ಸೀತಮ್ಮ ಮತ್ತೆ ಎದುರಾದಳು. ಹನುಮಂತ ತಲೆ ತಗ್ಗಿಸಿ ನಿಂತ. ಅಮ್ಮ ಕ್ಷಮಿಸು ಎಂದ. ಸೀತಮ್ಮ ನಿಧಾನವಾಗಿ ಹೇಳಿದಳು, ಮಗ, ಹಣಕ್ಕಿಂತ ನಂಬಿಕೆ ದೊಡ್ಡದು. ಅದನ್ನು ಕಳೆದುಕೊಂಡರೆ ಎಲ್ಲವನ್ನು ಕಳೆದುಕೊಂಡಂತೆ. ಆ ಮಾತು ಹನುಮಂತನ ಹೃದಯಕ್ಕೆ ತಾಗಿತು. ಆ ದಿನ ಅವನು ನಿಜವಾಗಿ ಅತ್ತ. ಕಾಲಕ್ರಮೇಣ ಅವನು ಬದಲಾಗಲು ಯತ್ನಿಸಿದ. ಸರಿಯಾದ ತೂಕ, ಕಡಿಮೆ ಬೆಲೆ, ಸತ್ಯ ಮಾತು. ಮೊದಲಿಗೆ ಯಾರೂ ಬರಲಿಲ್ಲ, ಆದರೆ ನಿಧಾನವಾಗಿ ಒಬ್ಬರೊಬ್ಬರು ಮರಳಿದರು. ಹನುಮಂತ ಈಗ ಶ್ರೀಮಂತನಲ್ಲ, ಆದರೆ ಅವನು ನಿದ್ರೆ ಮಾಡಬಹುದು, ಹಳ್ಳಿಯ ಬೀದುಗಳಲ್ಲಿ ನಡೆಯಬಹುದು, ಕಣ್ಣುಗಳಲ್ಲಿ ಕಣ್ಣು ಹಾಕಿ ಮಾತನಾಡಬಹುದು. ಮಲ್ಲಾಪುರ ಹಳ್ಳಿ ಮತ್ತೆ ಅವನನ್ನು ಸ್ವೀಕರಿಸಿತು. ದುರಾಸೆಯ ಮಾರಾಟಗಾರನಾಗಿ ಅಲ್ಲ, ಪಾಠ ಕಲಿತ ಮನುಷ್ಯನಾಗಿ. ಈ ಕಥೆಯ ನೀತಿ: ದುರಾಸೆ ಕ್ಷಣಿಕ ಲಾಭ ಕೊಡಬಹುದು, ಆದರೆ ನಂಬಿಕೆ ಕಳೆದುಕೊಂಡರೆ ಬದುಕು ಬಡವಾಗುತ್ತದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.